ಶಿಕ್ಷಾ ಮೊಬೈಲ್ ಆಪ್ ಅನ್ನ ಬೇರೆಯವರಿಗೆ ಪ್ರಮೋಟ್ ಮಾಡಿದ್ದೆ ಅದರಲ್ಲಿ ರೆಫರಲ್ ಪ್ರೋಗ್ರಾಮ್ ಅಂತ ಹೇಳಿ ಇಲ್ಲಿ ನಿಮಗೆ 3 ತರನಾದ ಇನ್ಕಮ್ ನಿಮಗೆ ಸಿಗುತ್ತೆ. ಒಂದನೇದಾಗಿ ಡೈರೆಕ್ಟ್ ರೆಫರಲ್, ಎರಡನೇದಾಗಿ ತಿಂಗಳ ಸ್ಯಾಲರಿ ಅಥವಾ ಮಂತ್ಲಿ ಸ್ಯಾಲರಿ, ಮೂರನೇದಾಗಿ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ ಅಂತ ಹೇಳಿ ನಿಮಗೆ 3 ತರನಾದ ಇನ್ಕಮ್ ಅನ್ನ ನೀವು ಇಲ್ಲಿ ಪಡಿಬಹುದಾಗಿದೆ. ನೋಡೋಣ ಡೈರೆಕ್ಟ್ ರೆಫರಲ್ ಅಂತ ಹೇಳಿ. ನಿಮ್ಮ ರೆಫರಲ್ ಇಂದ ಯಾರಾದ್ರೂ ಎಲೈಟ್ ₹1499 ಪ್ಯಾಕೇಜ್ ಏನಾದ್ರು ಅವ್ರು ಸಬ್ಸ್ಕ್ರೈಬ್ ಮಾಡಿದ್ದೆ ಅದರಲ್ಲಿ ನಿಮಗೆ ಒಂದು ಬಿಸ್ನೆಸ್ ವ್ಯಾಲ್ಯೂ ಬಿಸ್ನೆಸ್ ಕೌಂಟ್ ಆಗುತ್ತೆ. ನಿಮಗೆ ₹100 ಸ್ಪಾಟ್ ಕಮಿಷನ್ ಆಗಿ ಸಿಗುತ್ತೆ, ಪ್ರಮೋಷನ್ ಇನ್ಕಮ್ ಅಂತ ಸಿಗುತ್ತೆ. ಅದೇ ತರ ₹6,500 ಯಾರಾದ್ರೂ ಪ್ಯಾಕೇಜ್ ತಗೊಂಡಿದ್ದೆ ಅದರಲ್ಲಿ 5 ಬಿಸ್ನೆಸ್ ವ್ಯಾಲ್ಯೂ ನಿಮ್ಮ ಬಿಸ್ನೆಸ್ ಕೌಂಟ್ ಆಗುತ್ತೆ, ನಿಮಗೆ ₹500 ಸ್ಪಾಟ್ ಕಮಿಷನ್ ಸಿಗುತ್ತೆ. ಅದೇ ತರ ಪ್ರೀಮಿಯಂ ₹11,999 ಪ್ಯಾಕೇಜ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿದ್ರೆ 10 ಬಿಸ್ನೆಸ್ ವ್ಯಾಲ್ಯೂ ನಿಮ್ಮ ಬಿಸ್ನೆಸ್ ಕೌಂಟ್ ಆಗುತ್ತೆ, ನಿಮ್ಗೆ ₹1,000 ಸ್ಪಾಟ್ ಕಮಿಷನ್ ಸಿಗುತ್ತೆ. ಈ ತರ ಅನ್ಲಿಮಿಟೆಡ್ ಆಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಫ್ರೆಂಡ್ಸ್ ಅನ್ನ ನೀವು ರೆಫರ್ ಮಾಡಿ ನೀವು ಡೈರೆಕ್ಟ್ ರೆಫರಲ್ ನ ಪಡಿಬಹುದಾಗಿದೆ. ಎರಡನೇದಾಗಿ ಬಹಳ ಇಂಪಾರ್ಟೆಂಟ್, ಒಂದು ಬೆಳೆ ನೀವೇನಾದ್ರೂ ಲೆಫ್ಟ್ ಹಾಗೂ ರೈಟ್ ಸೈಡ್ಗೆ ಒಂದೊಂದು ಪ್ರೋ ಪ್ಯಾಕೇಜ್ ₹6,499 ಪ್ಯಾಕೇಜ್ ಏನಾದ್ರು ಡೈರೆಕ್ಟ್ ರೆಫರ್ ಮಾಡಿದ್ರೆ ಡೈಲಿ ಸ್ಯಾಲರಿ ಅಂತ ನಿಮ್ಗೆ ಎಷ್ಟಿರುತ್ತೆ, ಇಲ್ಲಿ ನೀವಿದ್ದೀರಾ ನಿಮ್ಮ ಎಡಗಡೆ ₹6,500 ಒಂದು ಪ್ಯಾಕೇಜ್ ಅಂದ್ರೆ ನಿಮ್ಗೆ ಅವಾಗ 5 ಬಿಸ್ನೆಸ್ ವ್ಯಾಲ್ಯೂ ನಿಮ್ಮ ಎಡಗಡೆ ಹಾಗೂ ಬಲಗಡೆ ಕೌಂಟ್ ಆಗುತ್ತೆ. ₹6,499 ನೀವು ಲೆಫ್ಟ್ ಅಂಡ್ ರೈಟ್ ಏನಾದ್ರು ರೆಫರ್ ಮಾಡಿದ್ರೆ ಏನಾಗುತ್ತೆ, ಒಟ್ಟು ಇನ್ಕಮ್ ಎಷ್ಟಿರುತ್ತೆ ನೋಡೋಣ. ಡೈರೆಕ್ಟ್ ರೆಫರಲ್ ಆಗಿ ನಿಮಗೆ ಇಲ್ಲಿ ₹500 ಇಂಟು 2 ಸಿಗುತ್ತೆ, ಅಂದ್ರೆ ಇಬ್ಬರಿಂದ ₹500 ಸಿಗುತ್ತೆ, ₹1,000 ಡೈರೆಕ್ಟ್ ರೆಫರಲ್ ಸಿಗುತ್ತೆ. ಅದಾದ ನಂತರ ನಿಮಗೆ ರ್ಯಾಂಕ್ ವೈಸ್ ಫಸ್ಟ್ ಮಂತ್ 1 BB ಹಾಗೂ 2 BB ಮ್ಯಾಚ್ ಆಗಿದ್ದಕ್ಕೆ ನಿಮಗೆ ₹25 ಇಂಟು 30 ದಿವಸ ₹750 ಸಿಗುತ್ತೆ. ಅದೇ ತರನಾಗಿ ಎರಡನೇ ಮಂತ್ ಸಹ 1 BB 2 BB ಮ್ಯಾಚ್ ಆಗಿದ್ದಕ್ಕೆ ₹25 ಇಂಟು 30 ದಿವಸ ₹750 ಸಿಗುತ್ತೆ. ಮೂರನೇ ತಿಂಗಳು ಸಹ ನಿಮಗೆ 25 ಇಂಟು 30 ಡೇಸ್ ನಿಮಗೆ ₹750 ಸಿಗುತ್ತೆ. ಅಂದ್ರೆ ಆಲ್ಮೋಸ್ಟ್ ನಿಮಗೆ ಟೋಟಲ್ ಡೈಲಿ ಸ್ಯಾಲರಿ ₹25 ಇಂಟು 90 ದಿವಸಗಳ ಕಾಲ ಅಂದ್ರೆ 3 ತಿಂಗಳ ಕಾಲ ನಿಮಗೆ ₹2,250 ಸಿಗುತ್ತೆ. ಟೋಟಲ್ ಆಗಿ ಲೆಕ್ಕ ಹಾಕಿದ್ರೆ ಈ ಡೈರೆಕ್ಟ್ ರೆಫರಲ್ ಹಾಗೂ ಡೈಲಿ ಸ್ಯಾಲರಿ ಲೆಕ್ಕ ಹಾಕಿದ್ರೆ 1,000 ಹಾಗೂ ₹2,250 ಸೇರಿದ್ರೆ ₹3,250 ನೀವು ಕೇವಲ ಲೆಫ್ಟ್ ಹಾಗೂ ರೈಟ್ ಗೆ ಒಂದೊಂದು ಪ್ರೋ ಪ್ಯಾಕೇಜ್ ಅಂದ್ರೆ ₹6,500 ಪ್ಯಾಕೇಜ್ ಅನ್ನ ರೆಫರ್ ಮಾಡಿದ್ರೆ ನಿಮಗೆ ಏನು ಮಾಡದೇ ಇದ್ರು 3 ತಿಂಗಳು ನಿಮ್ಗೆ ಇನ್ಕಮ್ ಸಿಗುತ್ತೆ. ಅದೇ ತರ ಒಂದ್ ವೇಳೆ ನೀವು ಲೆಫ್ಟ್ ಹಾಗೂ ರೈಟ್ ಸೈಡ್ಗೆ ಒಂದೊಂದು ಪ್ರೀಮಿಯಂ ಪ್ಯಾಕೇಜ್ ಏನಾದ್ರು ₹11,999 ಡೈರೆಕ್ಟ್ ರೆಫರ್ ಮಾಡಿದ್ರೆ ಅವಾಗ ನಿಮ್ಗೆ ಇನ್ಕಮ್ ಏನ್ ಸಿಗುತ್ತೆ ನೋಡೋಣ. ನೀವು ಲೆಫ್ಟ್ ಹಾಗೂ ರೈಟ್ಗೆ ಪ್ರೀಮಿಯಂ ಪ್ಯಾಕೇಜ್ ಅನ್ನ ನೀವು ರೆಫರ್ ಮಾಡಿದ್ರಿಂದ ಸಬ್ಸ್ಕ್ರೈಬ್ ಮಾಡಿದ್ರೆ 10 ಬಿಸ್ನೆಸ್ ವ್ಯಾಲ್ಯೂ ನಿಮಗೆ ಕೌಂಟ್ ಆಗುತ್ತೆ. ನಿಮ್ಮ ಇನ್ಕಮ್ ಎಷ್ಟಿರುತ್ತೆ ನೋಡೋಣ. ಒಂದನೇ ಡೈರೆಕ್ಟ್ ರೆಫರ್ ಆಗಿ ಒಬ್ಬೊಬ್ಬರಿಂದ ನಿಮ್ಗೆ ₹1,000 ಡೈರೆಕ್ಟ್ ರೆಫರ್ ಸಿಗುತ್ತೆ, ಅಂದ್ರೆ ಇಬ್ಬರಿಂದಾಗಿ ₹2,000 ನಿಮ್ಗೆ ಸ್ಪಾಟ್ ಕಮಿಷನ್ ಸಿಗುತ್ತೆ. ಅದೇ ತರನಾಗಿ ಒಂದನೇ ಮಂತ್ ಇಂದ ನಿಮಗೆ 1 BB ಹಾಗೂ 2 BB ಮ್ಯಾಚ್ ಆಗಿದ್ದಕ್ಕೆ ₹25 ಇಂಟು 30 ದಿವಸ ನಿಮಗೆ ₹750 ಸಿಗುತ್ತೆ. ಈ ತರನಾಗಿ ನಿಮ್ಮ ರ್ಯಾಂಕ್ ಅಚೀವ್ಮೆಂಟ್ ಆಗೋದಕ್ಕೆ ನಿಮ್ಗೆ ಏನೂ ಮಾಡದೇ ಇದ್ರು ನಿಮ್ಗೆ 5 ತಿಂಗಳ ಕಾಲ ಅಂದ್ರೆ 5 ಮಂತ್ಸ್ ಆಲ್ಮೋಸ್ಟ್ ನಿಮ್ಗೆ 150 ದಿವಸಗಳ ಕಾಲ ₹25 ನಿಮಗೆ ₹3,750 ನಿಮ್ಗೆ ಇಲ್ಲಿ ಸಿಗುತ್ತೆ. ಲೆಕ್ಕ ಹಾಕೋಣ. ಎರಡು ಡೈರೆಕ್ಟ್ ರೆಫರಲ್ ಹಾಗೂ ಡೈಲಿ ಸ್ಯಾಲರಿ ಲೆಕ್ಕ ಹಾಕಿದ್ರೆ 2,000 ಪ್ಲಸ್ ₹3,750 ಅಂದ್ರೆ ₹5,750 ನೀವು ಕೇವಲ ಇಬ್ಬರಿಗೆ ರೆಫರ್ ಮಾಡಿದ್ರೆ ಸಾಕು. ನಿಮ್ಮ ರೆಫರಲ್ ಇಂದ ಅವ್ರೇನಾದ್ರು ರೆಫರ್ ಮಾಡಿದ್ದೆ ಅದರಲ್ಲಿ ನೀವು ಏನು ಮಾಡದೇ ಇದ್ರು ನಿಮ್ಗೆ 5 ತಿಂಗಳ ಕಾಲ ₹25 ನಿಮ್ಗೆ ಇಲ್ಲಿ ಸಿಗುತ್ತೆ. ಎಕ್ಸಾಂಪಲ್ ನೋಡೋಣ. ಇಲ್ಲಿ ಡೈಲಿ ಸ್ಯಾಲರಿ ಹೇಗೆ ಸಿಗುತ್ತೆ ಅಂತ ಹೇಳಿ ಬಹಳ ಇಂಪಾರ್ಟೆಂಟ್. ಇಲ್ಲಿ ಮೂರನೇದಾಗಿ ನೋಡ್ಕೊಳ್ಳಿ ಹೇಗೆ ಅಂತ ಹೇಳಿ, ಇದು ಬಹಳ ಇಂಪಾರ್ಟೆಂಟ್. ಎಲ್ಲರಿಗೂ ಈ ಪಾಯಿಂಟ್ ಕ್ಲಿಕ್ ಆಗುತ್ತೆ. ಇಲ್ಲಿ ನೀವಿದ್ದೀರಾ, ನಿಮ್ಮ ರೆಫರಲ್ ಇಂದ ಎಡಗಡೆ 2 ಬಿಸ್ನೆಸ್ ವ್ಯಾಲ್ಯೂ, ಬಲಗಡೆ 1 ಬಿಸ್ನೆಸ್ ವ್ಯಾಲ್ಯೂ, ಯಾವುದೇ ಪ್ಯಾಕೇಜ್ ಆಗಿರ್ಬೋದು 1,500, 6,500, 11,000 ಯಾವುದೇ ಪ್ಯಾಕೇಜ್ 2 BB ಹಾಗೂ 1 BB ಬಂದ್ರೆ ನಿಮ್ಗೆ ರ್ಯಾಂಕ್ ವೈಸ್ ಇಲ್ಲಿ ಸಿಗುತ್ತೆ. ಕನ್ಸಲ್ಟೆಂಟ್ ರ್ಯಾಂಕ್ ಬರುತ್ತೆ. ಕನ್ಸಲ್ಟೆಂಟ್ ರ್ಯಾಂಕ್ ಆಗಿದ್ದಕ್ಕೆ ನಿಮ್ಗೆ ₹25 ಇಂಟು 30 ದಿವಸದ ಕಾಲ ನಿಮ್ಗೆ ₹750 ಸ್ಯಾಲರಿ ಅಂತ ಬರುತ್ತೆ. ಅದೇ ತರ ನಿಮ್ಮ ಹಾಗೂ ನಿಮ್ಮ ಕೆಳಗಡೆ ಇರುವಂತಹ ಟೀಮಿನಿಂದ 10 BB ಬಿಸ್ನೆಸ್ ವ್ಯಾಲ್ಯೂ ಬಂದಿದೆ, ಅದರಲ್ಲಿ ನೀವು ಸೀನಿಯರ್ ಕನ್ಸಲ್ಟೆಂಟ್ ಆಗ್ತೀರಾ. ಅವಾಗ ₹175 ಇಂಟು 30 ದಿವಸದ ಕಾಲ ನಿಮ್ಗೆ ₹5,250 ಸಿಗುತ್ತೆ. ಲೆಫ್ಟ್ ಹಾಗೂ ರೈಟ್ ನಿಮ್ಗೆ ನಿಮ್ಮ ಟೀಮ್ ಇಂದ ಇನ್ಕಮ್ ಬರ್ಬೇಕಂದ್ರೆ ಎಡಗಡೆ ಹಾಗೂ ಬಲಗಡೆ ಒಂದು ಡೈರೆಕ್ಟ್ ಇರಲೇಬೇಕಂತ ಕಂಪಲ್ಷನ್ ಇದೆ. ನಿಮ್ಮ ಎಡಗಡೆ ಹಾಗೂ ಬಲಗಡೆ ಬಿಸ್ನೆಸ್ ಇದುವರೆಗೂ ಯಾವ ನೆಟ್ವರ್ಕ್ ಅಲ್ಲೂ ಇಲ್ಲದೆ ಇರುವಂತ ನಿಮಗೆ 2 ಸೈಡ್ ಕ್ಯಾರಿ ಫಾರ್ವರ್ಡ್ ಇದೆ, ಫ್ಲಶ್ ಔಟ್ ಆಗೋದಿಲ್ಲ. ಬಹಳ ಇಂಪಾರ್ಟೆಂಟ್, ಇದನ್ನಂತೂ ನೀವು ಗಮನದಲ್ಲಿ ಇಟ್ಕೋಬೇಕು.
ಅದೇ ತರ ನೀವು ನಿಮ್ಮ ಟೀಮ್ನಿಂದ 20 BV ಏನಾದ್ರು ಆಗಿದೆ ಅದಲ್ಲಿ ನೀವು ಅಸೋಸಿಯೇಟ್ ರ್ಯಾಂಕ್ ಪಡಿತೀರಾ, ಅವಾಗ ನಿಮ್ಗೆ 315 ರೂಪಾಯಿ ಇಂಟು 30 ದಿವಸದ ಕಾಲ ಅಂದ್ರೆ 9,450 ರೂಪಾಯಿ ನಿಮ್ಗೆ ಇಲ್ಲಿ ಸಿಗುತ್ತೆ. ಬಹಳ ಇಂಪಾರ್ಟೆಂಟ್, ಒಂದ್ ರ್ಯಾಂಕ್ ಇಂದ ಇನ್ನೊಂದು ರ್ಯಾಂಕಿಗೆ ನೀವೇನಾದ್ರೂ 30 ದಿವಸದೊಳಗೆ ಪ್ರಮೋಷನ್ ಆದ್ರೆ ಹಿಂದಿನ ರ್ಯಾಂಕ್ ವರೆಗೂ ಅಲ್ಲಿವರೆಗೂ ನೀವ್ ಏನ್ ದುಡ್ಡು ತಗೊಂಡಿದ್ದೀರಾ ಆ ದುಡ್ಡನ್ನ ಕಟ್ ಮಾಡ್ತಾರೆ. ಉಳಿದ ಹಣವನ್ನ 30 ದಿವಸ ನಿಮ್ಮ ಅಕೌಂಟ್ಗೆ ಟ್ರಾವೆಲಿಂಗ್ ಅಲೌನ್ಸ್ ಅಂತ ಹೇಳಿ ಕ್ರೆಡಿಟ್ ಆಗುತ್ತೆ. ಬಹಳ ಇಂಪಾರ್ಟೆಂಟ್. ಅದರ ನಂತರ ಮುಂದಿನ ರ್ಯಾಂಕ್ ಹಣವನ್ನ ಮರುದಿನದಿಂದಲೇ 30 ದಿವಸದವರೆಗೆ ಮತ್ತೆ ಪೇಮೆಂಟ್ ಮಾಡ್ತಾರೆ. ಒಂದು ಸರಿ ನೀವು ಯಾವುದೇ ರ್ಯಾಂಕ್ ಅನ್ನ ಅಚೀವ್ ಮಾಡಿದ್ದೆ ಆದಲ್ಲಿ ನಿಮಗೆ 30 ದಿವಸಗಳ ಕಾಲ ಸತತವಾಗಿ ಪೇಮೆಂಟ್ ಮಾಡಲಾಗುತ್ತೆ. ಇಲ್ಲಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಡೈಲಿ ಸ್ಯಾಲರಿ ಆಗಿರೋದಂತೆ. ಕನ್ಸಲ್ಟೆಂಟ್ ರ್ಯಾಂಕ್ ನ ನೀವು ಅಚೀವ್ ಮಾಡ್ಬೇಕಂದ್ರೆ ಪರ್ಸನಲಿ ನೀವು ಲೆಫ್ಟ್ ಹಾಗೂ ರೈಟ್ ನೀವು 3 ಜನನ ರೆಫರ್ ಮಾಡ್ಬೇಕಾಗುತ್ತೆ. ಅದು 1,500 ಆಗಿದ್ರೆ ಒಂದೇ ರ್ಯಾಂಕ್ ಅಲ್ಲಿ ಇದೆ. ಒಂದೇ ರ್ಯಾಂಕ್ ಅಲ್ಲಿ ನಿಮ್ಗೆ 2 BV 1 BV ಬಂದ್ರೆ ಸಾಕು. ಅದು 1,500 ಆಗಿದ್ರೆ ಅದೇ 5,000 6,000 ಆದ್ರೆ 5 BV ಏನಾದ್ರೂ ನೀವು ರೆಫರ್ ಮಾಡಿದ್ರೆ 1 ಆದ್ರೆ ಸಾಕು ಲೆಫ್ಟ್ ಹಾಗೂ ರೈಟ್ಗೆ. ಅದೇ 11,990 ರೂಪಾಯಿ ಆದ್ರೆ ಅಂದ್ರೆ 10 ಬಿಸಿನೆಸ್ ವ್ಯಾಲ್ಯೂ ಬರುತ್ತಲ್ಲ ಅದರಲ್ಲಿ ಲೆಫ್ಟ್ ಹಾಗೂ ರೈಟ್ ಆದ್ರೆ ಸಾಕು. ನಿಮ್ಗೆ ಡೈಲಿ ಕ್ರೆಡಿಟ್ 25 ರೂಪಾಯಿ ಇಂಟು 30 ದಿವಸ ಅಂದ್ರೆ 750 ರೂಪಾಯಿ ಸಿಗುತ್ತೆ. ಅದೇ ತರ ಸೀನಿಯರ್ ಕನ್ಸಲ್ಟೆಂಟ್ ಆದ್ರೆ 10 BV ಈ ತರ ನೀವು ನೋಡ್ತಾ ಹೋಗಿ ಈ ತರ 25 ರೂಪಾಯಿದಿಂದ ಇಲ್ಲಿ ನಿಮ್ಗೆ ಪ್ರತಿ ದಿವಸ 35,000 ರೂಪಾಯಿಗಳನ್ನ ತಗೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲೊಂದು ಪಾಯಿಂಟ್ ಗಮನ ಮಾಡಿ, ಒಂದ್ ವೇಳೆ ನೀವು ಇಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿದ್ದೀರಾ, ಮ್ಯಾನೇಜರ್ ರ್ಯಾಂಕ್ ಅಲ್ಲಿ ಇದ್ದೀರಾ, ಅಂದ್ರೆ 200 ಮ್ಯಾಚ್ ಆಗಿದೆ, 1,750 ರೂಪಾಯಿ ಪ್ರತಿ ದಿವಸ ನಿಮಗೆ ಬರ್ತಾ ಇದೆ. ಅಂದ್ರೆ ತಿಂಗಳಿಗೆ 52,500 ರೂಪಾಯಿ ತಗೊಂತಾ ಇದ್ದೀರಾ. ಮುಂದಿನ ರ್ಯಾಂಕ್ ಹೋಗ್ಬೇಕು ಅಂತಂದ್ರೆ 375 BV 375 BV ಆದ್ರೆ ನೀವು ಸೀನಿಯರ್ ಮ್ಯಾನೇಜರ್ಗೆ ನೀವು ಪ್ರಮೋಷನ್ ಆಗ್ತೀರಾ. ಒಂದ್ ವೇಳೆ ಎಕ್ಸಾಂಪಲ್ಗೆ 375 ಮ್ಯಾಚ್ ಆಗ್ಲಿಲ್ಲ, 200 ಅಲ್ಲಿ ಇದ್ದೀರಾ, ಒಂದ್ ವೇಳೆ ಆ ರ್ಯಾಂಕ್ ಅಚೀವ್ ಆಗದೆ ಇದ್ರೆ ಹಿಂದಿನ ರ್ಯಾಂಕಿಗೆ ಏನಾಗುತ್ತೆ ಅಂದ್ರೆ ಎಕ್ಸಾಂಪಲ್ಗೆ ಒಂದು 85 ಹಾಗೂ 80 ಆಗಿದೆ ಅಂತ ಬರ್ಕೊಳ್ಳೋಣ ಆ ತಿಂಗಳ ಬಿಸ್ನೆಸ್. ಅವಾಗ ನಿಮ್ಗೆ ಹಿಂದಿನ 30ಗೆ ಸಾಫ್ಟ್ವೇರ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಹಿಂದಿನ ರ್ಯಾಂಕಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಬಿಸ್ನೆಸ್ ಅಂತ ಮ್ಯಾಚ್ ಮಾಡುತ್ತೆ. ಮ್ಯಾಚ್ ಆಗಿ ಒಂದ್ ವೇಳೆ 75 ಆಗಿದೆ ಮ್ಯಾಚ್ ಆಗಿದೆ ಅಂತಂದ್ರೆ ಮತ್ತೆ ನಿಮ್ಗೆ 1,050 ರೂಪಾಯಿ ನಿಮ್ಗೆ 31,500 ರೂಪಾಯಿ ಸಿಗುತ್ತೆ. ಅಂದ್ರೆ ನೀವು ಯಾವುದೇ ರ್ಯಾಂಕ್ ಅಲ್ಲಿ ಇರ್ರಿ, ಮುಂದಿನ ರ್ಯಾಂಕಿಗೆ ಪ್ರಮೋಷನ್ ಆದ್ರೆ ನಿಮ್ಗೆ ಮುಂದಿನ ರ್ಯಾಂಕಿನ ಅಮೌಂಟ್ ಪ್ರತಿ ದಿವಸ ನಿಮ್ಗೆ 30 ದಿವಸದ ಕಾಲ ಬರುತ್ತೆ. ಒಂದ್ ವೇಳೆ ಆ ತಿಂಗಳು ಮ್ಯಾಚ್ ಮುಂದಿನ ತಿಂಗಳಿಗೆ ಪ್ರಮೋಷನ್ ಆಗಿದೆ, ಡಿಮೋಷನ್ ಆದ್ರೆ ಹಿಂದಿನ ರ್ಯಾಂಕಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಮ್ಯಾಚ್ಗೆ ಮತ್ತೆ ಸಾಫ್ಟ್ವೇರ್ ಮ್ಯಾಚ್ ಮಾಡಿ ಮತ್ತೆ ನಿಮ್ಗೆ ಪ್ರತಿ ದಿವಸ ಇನ್ಕಮ್ ಸಿಗುತ್ತೆ. ಅಂದ್ರೆ ಒಂದು ರ್ಯಾಂಕಿಗೆ ಹೋಗಿ ನೀವು ಮುಂದಿನ ರ್ಯಾಂಕಿಗೆ ಹೋದ್ರೆ ಪ್ರಮೋಷನ್ ಆದ್ರೆ ಮುಂದಿನ ರ್ಯಾಂಕ್ ಸಿಗುತ್ತೆ, ಡಿಮೋಷನ್ ಆದ್ರೆ ಹಿಂದಿನ ರ್ಯಾಂಕ್ ಸಿಗುತ್ತೆ. ಇದು ನಮ್ಗೆ ಬಹಳ ಇಷ್ಟ ಆಗಿದೆ. ಚಂದ್ರದಲ್ಲಿ ಖರೀದಿ ಹಾಗೂ ಪ್ರಮೋಷನ್ ಇನ್ಕಮ್ ಪಡೆಯುವ ವಿಧಾನ ಹೇಗಿದೆ ಅಂತ ಹೇಳಿ ನೀವು ಇದನ್ನ ಸಬ್ಸ್ಕ್ರಿಪ್ಷನ್ ಹೇಗೆ ತಗೋಬಹುದಂದ್ರೆ ಕ್ರೆಡಿಟ್ ಕಾರ್ಡ್, UPI ಬ್ಯಾಂಕ್, ನೆಟ್ ಬ್ಯಾಂಕಿಂಗ್, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಅಮೆಜಾನ್ ಪೇ, EMI ಆಪ್ಷನ್ ಸಹ ಇದೆ. ನಿಮಿಷಗಳಲ್ಲಿ ಖರೀದಿ ಮಾಡಬಹುದು. ನಿಮಗೆ ಬಂದಿರುವಂತ ಪ್ರಮೋಷನಲ್ ಇನ್ಕಮ್ ಹಾಗೂ ಡೈಲಿ ಸ್ಯಾಲರಿ ವಿಡ್ರಾವಲ್ ಹೇಗೆ ಮಾಡಬಹುದು ಅಂದ್ರೆ ಪ್ರತಿ ದಿನದ 24 ತಾಸು ವರ್ಷದ 365 ದಿವಸ ನೀವು ತಕ್ಷಣ ಪಡಿಬಹುದು. ಮಿನಿಮಮ್ ವಿಡ್ರಾವಲ್ ಇಲ್ಲಿ 2 ರೂಪಾಯಿ ಇದೆ. 2 ರೂಪಾಯಿನ ನೀವು ಯಾವಾಗಾದ್ರೂ ಮಿನಿಮಮ್ ವಿಡ್ರಾವಲ್ ಅನ್ನ ನೀವು ಪಡೆಯಬಹುದಾಗಿದೆ. ಥ್ಯಾಂಕ್ ಯು ಸ್ನೇಹಿತರೆ.